ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಚೆನ್ನಿ ವಾಪಸ್ ಮೈಸೂರಿಗೆ ಹೋಗ್ತಾ ಇದ್ದಾಳೆ, ಹಾಗಾಗಿ ಬೇಗ ಎದ್ದಿದ್ದೀನಿ. 4:15ಗೆ ಏಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಯಾಕೋ ಗೊತ್ತಿಲ್ಲ, ಏಳಬೇಕು ಅಂತ ಅನ್ನಿಸ್ಲಿಲ್ಲ. ಆಮೇಲೆ 4:15ಗೆ ಎದ್ದು ಬಂದೆ. ಮತ್ತು ಇವಾಗ ಚಿನ್ನಿ ಟ್ರೈನ್ ಕೂಡ ಬೇಗ ಬರುತ್ತೆ, ಹೋಗೋದು ಅಷ್ಟೇ ಅದೇ ಟೈಮಿಗೆ ಹೋಗಿ ಮುಟ್ಟುತ್ತೆ. ಆದರೆ ಟ್ರೈನ್ ಇಲ್ಲಿ 7 ಗಂಟೆ 7:10 ಹೀಗೆಲ್ಲ ಬಂದುಬಿಡುತ್ತೆ. ಮತ್ತು ಅದು ಚಿನ್ನಿ ಟ್ರೈನ್ ಹೋಗೋದಕ್ಕಿಂತ ಮುಂಚೆನೂ ಬೆಂಗಳೂರಿಗೆ ಹೋಗೋ ಟ್ರೈನ್ ಕೂಡ ಒಂದು ಇದೆ. ಹಾಗಾಗಿ ಅಲ್ಲಿ ಗೇಟನ್ನ ಕ್ಲೋಸ್ ಮಾಡಿದ್ರೆ ಮತ್ತೆ ನಮಗೆ ಹೋಗೋಕ್ಕಾಗಲ್ಲ. ಅದಕ್ಕೇ ರೈಲ್ವೆ ಸ್ಟೇಷನ್ನಿಗೆ, ಅದಕ್ಕೆ ನಮ್ಮನೆಯವರು ಬೇಗ ಹೊರಡೋಣ ಅಂತ ಚಿನ್ನಿಗೆ ಹೇಳ್ತಾಯಿದ್ರು. ಅದಕ್ಕೆ ನಾನು ಕೂಡ ಮತ್ತೆ ಬೇಗನೆ ಎದ್ದಿದ್ದೀನಿ. ನಿನ್ನೆನೇ ನಾನು ಟೊಮೆಟೊ ಕಾಯಿನ ಹುರಿದು ಇಟ್ಕೊಂಡಿದ್ದೆ. ಚಿನ್ನಿ ಹೆಚ್ಚಿ ಎಲ್ಲ ಕೊಟ್ಟಿದ್ಲು. ಬೆಳಗ್ಗೆ ಎದ್ದು ಹುರಿದು ಅದು ತಣ್ಣಗಾಗಿ ಆನಂತರ ಚಟ್ನಿ ರುಬ್ಬೋ ಟೈಮ್ ಆಗಿಬಿಡುತ್ತಲ್ವ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಚೂರು ಬೆಚ್ಚಗೆ ಮಾಡೋಣ ಅಂತ ಹೇಳಿ ಚೂರು ಗ್ಯಾಸ್ ಆನ್ ಮಾಡಿ ಚೂರು ಬಿಸಿ ಮಾಡಿ ಅದಕ್ಕೆ ನಾನು ಚೂರು ಹಸಿ ಕಾಯಿನ ಹಾಕಿ ಅದನ್ನು ಕೂಡ ಒಂದು ಚೂರು ಫ್ರೈ ಮಾಡಿದೆ. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಚಟ್ನಿ ಹಳಸಲ್ಲ, ಚೆನ್ನಾಗಿರುತ್ತೆ. ಚಿನ್ನಿನೇ ಹೇಳಿದ್ಲು, ಪಲಾವ್ ಏನೂ ಬೇಡ ಮಮ್ಮಿ, ಇಡ್ಲಿ ಮತ್ತು ಟೊಮೆಟೊ ಕಾಯಿ ಇದೆಯಲ್ಲ ಅದ್ರ ಚಟ್ನಿ ಮಾಡಿಕೊಡು. ಆಮೇಲೆ ನೆನ್ನೆ ಗ್ರೇವಿ ಮಾಡಿದ್ದೆ ಅಲ್ವಾ, ಅದೇ ಗ್ರೇವಿಗೆ ಚಪಾತಿ ಮಾಡಿಕೊಡೋಣ ಅಂತ. ಅದು ರೈಸ್ ಐಟಮ್ಮು ಗೊತ್ತಲ್ವ, ತಣ್ಣಗಾದ್ಮೇಲೆ ತಿನ್ನೋಕೆ ಅಷ್ಟೊಂದು ಚೆನ್ನಾಗಾಗಲ್ಲ ಅದು. ಮತ್ತು ಇವಾಗ ಚಳಿ ಇರೋದಕ್ಕೆ ಅಷ್ಟು ಬೇಡ ಅಂತ ಹೇಳಿದ್ಲು. ಅದಕ್ಕೆ ಆಯಿತು ಅಂತ ಅದೇ ಥರ ಮಾಡ್ತಾಯಿದ್ದೀನಿ. ಟೊಮೆಟೊಕಾಯಿ ಚಟ್ನಿಗೆ ನಾನು ಉಪ್ಪು, ಹುಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕ್ತಾಯಿದ್ದೀನಿ. ಹಾಗೆಯೇ ನಾನು ಈ ಕಡೆ ಜೀರಿಗೆ ಮತ್ತು ಸೋಂಪಿನ ಕಾಳು ಆನಂತರ ಚಕ್ಕೆನ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದು ಅದನ್ನು ಕೂಡ 1 ಗ್ಲಾಸ್ ಕುಡಿತೀನಿ ನಾನು. ಅದೆಲ್ಲ ಬಿಟ್ಟುಬಿಟ್ಟಿದ್ದೆ. ಇವಾಗ ಸ್ವಲ್ಪ ಆವಾಗವಾಗ ಮಾಡ್ಕೊತೀನಿ. ವಾರದಲ್ಲಿ 2 3 ದಿನ ಕುಡಿತೀನಿ. ಅದಕ್ಕಿಂತ ಮುಂಚೆ ಒಂದಷ್ಟು ಪುಡಿಗಳನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೆ. ಕೊತ್ತಂಬರಿ, ಜೀರಿಗೆ, ಆಮೇಲೆ ಸೋಂಪಿನ ಕಾಳು, ಆಮೇಲೆ ಮತ್ತು ಓಮಿನ ಕಾಳು ಅಂತಾರಲ್ವ, ಓಯಿನ ಕಾಳು ಅಂತೀವಿ ನಾವು, ಅದೆಲ್ಲ ಹಾಕಿ ಒಂದು ಪುಡಿನ ಮಾಡಿಟ್ಕೊಂಡಿದ್ದೆ. ಅದು ಕೂಡ ಖಾಲಿ ಆಗಿಬಿಟ್ಟಿದೆ. ಅದನ್ನು ಕೂಡ ಮಾಡಬೇಕು. ಹಾಗೆ ನಮ್ಮ ಮನೆಯವರು ಈರುಳ್ಳಿ ಇಡ್ಲಿ ಮಾಡಿಕೊಡು ಅಂದಿದ್ಲು ಚಿನ್ನಿ. ಈರುಳ್ಳಿ ಇಡ್ಲಿ ಚೆನ್ನಾಗಾಗುತ್ತೆ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಬಟಾಣಿ ಎಲ್ಲ ಹಾಕ್ತಾರೆ. ಆ ಥರ ಏನು ಹಾಕಬೇಡಿ, ಬರೀ ಈರುಳ್ಳಿನ ಹಾಕಿ ಮಾಡಿ ನೋಡಿ. ಅದಕ್ಕೆ ನಿಮಗೆ ಸಾಂಬಾರು ಬೇಕು ಅಂತಲೂ ಇಲ್ಲ, ಚಟ್ನಿ ಒಂದಿದ್ರೆ ಸಾಕು. ಹಾಗೆ ಜೋಳ ತಂದಿದ್ದರು, ಆ ಒಂದು ಜೋಳನ ಬೇಯಿಸ್ಕೊಡ್ತಾಯಿದ್ದೀನಿ, ಇನ್ನೊಂದು ಜೋಳನ ಅವಳು ಹಾಗೆ ಒಯ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಒಂದು ಜೋಳನ ನಾನೀಗ ಬೇಯಿಸ್ತಾ ಇದ್ದೀನಿ. ಹಾಗೆ ಈಗ ಇಡ್ಲಿನೂ ಕೂಡ ಒಯ್ದು ಬೇಯಿಸೋಕ್ಕೆ ಇಟ್ಬಿಡ್ತೀನಿ. ಅದು ಆಮೇಲೆ ಇಡೋಣ, ಬಿಸಿ ಬಿಸಿ ತಿಂತಾಳೇನೋ ಅಂತ ಅಂದ್ಕೊತೀನಿ. ಆದರೆ ಆಮೇಲೆ ಟೈಮ್ ಆಗಿದ್ದೇ ಗೊತ್ತಾಗೋದೇ ಇಲ್ಲ. ಟೈಮಂತೂ ಎಷ್ಟು ಬೇಗ ಇದ್ರೂ ಅದೆಷ್ಟು ಬೇಗ ಟೈಮ್ ಹೋಗುತ್ತೋ ಅಂತ ನನಗೆ ಅನಿಸುತ್ತೆ. ಈ ಸಲ ನಮಗೂ ಚಿನ್ನಿನ ಕಳ್ಸೋಕ್ಕೆ ಇಷ್ಟನೇ ಇರಲಿಲ್ಲ. ಯಾಕಂದರೆ ಅವಳು ನಮ್ಮ ಜೊತೆ ತುಂಬ ದಿನ ಇರಲೇ ಇಲ್ಲ. ಅಂದರೆ ಊರಲ್ಲಿ ನನ್ನ ಜೊತೆಗಿದ್ಲು ಅಂದ್ರೂ ಇಲ್ಲಿ ನಮ್ಮ ಮನೇಲಿ ನಮ್ಮ ಜೊತೆಗಿದ್ದರೆ ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಏನು ಬೇಕೋ ಅದನ್ನು ಮಾಡಿ ತಿನ್ನಿಸಿ ಎಲ್ಲ ಕಳಿಸ್ಬೋದಲ್ವ. ಹಾಗೆ ಅದು ಊರಲ್ಲಿದ್ವಿ, ಬರೀ ಹಬ್ಬ ಅದು ಇದು ಹಾಗೆ ಆಗಿ ಹೋಯಿತು. ಅದೇ ನಮಗೆ ಕಳ್ಸೋಕ್ಕೆ ಇಷ್ಟ ಇಲ್ಲ. ಆದರೂ ಮತ್ತು ಅವಳಿಗೆ ಕಾಲೇಜಿಗೆ ಅಟೆಂಡೆನ್ಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿ ಅವಳು ಈಗ ಹೊರಟಿದ್ದಾಳೆ.
ಮತ್ತು ಸ್ವಲ್ಪ ಬಿಸಿ ನೀರನ್ನು ಹಾಕಿ ರಾತ್ರಿಯೇ ಕಲಸಿ ಇಟ್ಟಿದ್ದೆ. ಇವಾಗ ಅವಳಿಗೆ 4 ಚಪಾತಿನ ಮಾಡಿಕೊಡ್ತೀನಿ. ಸ್ವಲ್ಪ ಗ್ರೇವಿನ ಜಾಸ್ತಿ ಮಾಡು ಮಮ್ಮಿ ಅಂತ, ಅಲ್ಲ ಜಾಸ್ತಿ ಹಾಕು ಮಮ್ಮಿ ಅಂತ ಹೇಳಿದ್ಲು. ಯಾಕಂದರೆ ರಾತ್ರಿ ಅಲ್ಲಿ ಹಾಸ್ಟೆಲಲ್ಲೂ ಚಪಾತಿ ಇರುತ್ತಲ್ವ, ಮತ್ತು ಗ್ರೇವಿ ಹಾಳಾಗಲ್ಲ. ಹಾಗಾಗಿನೇ ಸ್ವಲ್ಪ ನಾನು ನೆನ್ನೆನೇ ಗ್ರೇವಿನ ಜಾಸ್ತಿ ಮಾಡಿದ್ದೆ. ಗ್ರೇವಿ ಸ್ವಲ್ಪ ಗಟ್ಟಿಯಾಗಿತ್ತು, ಅದಕ್ಕೆ ನಾನು ಸ್ವಲ್ಪ ಹಾಲಿರುತ್ತೆ ಅಲ್ವ ಅದನ್ನು ಹಾಕಿ ನಾನು ಅದನ್ನು ಕುದಿಸ್ತಾ ಇದ್ದೀನಿ. ಇಲ್ಲಾಂದರೆ ಸ್ವಲ್ಪ ಬಿಸಿ ನೀರು ಮಾಡಿಬಿಟ್ಟು ಹಾಕಿದ್ರು ಕೂಡ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಾಗಿತ್ತು ಗ್ರೇವಿ ಮಾತ್ರ. ಚಿನ್ನಿ ಅದೇ ಅಂತ ಇದ್ಲು, ತುಂಬ ಚೆನ್ನಾಗಾಗಿದೆ ಮಮ್ಮಿ, ಹೋಟೆಲ್ಗಿಂತನೂ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ಲು. ಬಿಸಿ ಮಾಡಿದೆ. ಸ್ವಲ್ಪ ಜಿಪ್ಲೋ ಕವರ್ ತಗೋಬೇಕ್ರಿ. ನಾನು ಅವ್ರನ್ನೆಲ್ಲ ಕಳಿಸಿ ಟೀ ಕುಡಿಯೋಣ ಅಂತ ಇದ್ದೆ. ಆಮೇಲೆ ಅಮ್ಮನವ್ರಿಲ್ಲ, ಟೀ ಕುಡಿ ನಾನಿದ್ದಂಗೆ ಕುಡಿ ಅಂತ ಹೇಳಿದ್ರು. ನನಗೆ ಇಷ್ಟು ಬೆಳಗ್ಗೆ ಬೇಗ ಎದ್ದ ತಕ್ಷಣ ಟೀ ಕುಡಿದ್ರೆ ಒಂಥರ ಸಮಾಧಾನ ಅಂತ ಅನಿಸಲ್ಲ. ನಂಗೆ 7-8 ಗಂಟೆ 8:15 ಆ ಟೈಮಿಗೆ ಟೀ ಕುಡಿದ್ರೆ ಮಾತ್ರ ಒಂಥರ ಟೀ ಕುಡ್ದು ಸಮಾಧಾನ ಅಂತ ಅನಿಸುತ್ತೆ. ಎಷ್ಟು ಬೇಡ ಅಂದರೂ ಇಲ್ಲ ಮಾಡ್ಕೊ ಅಂತ ಹೇಳಿದ್ರು. ಅದಕ್ಕೇ ಮತ್ತೆ ಟೀನ ಈಗ ಮಾಡ್ಕೊತಾ ಇದ್ದೀನಿ. ಚಿನ್ನಿನೂ ಎದ್ದಿದ್ದಾಳೆ, ಅವಳ ಕೆಲಸನ ಮುಗಿಸ್ಕೊತಾ ಇದ್ದಾಳೆ. ಅವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಹಿಂದಿನ ದಿನ ಎಲ್ಲ ಮಾಡ್ಕೊ ಅಂತ ಹೇಳಿದ್ರೆ ಇಲ್ಲ, ಬೆಳಗ್ಗೆ ಎದ್ದು ಅದೆಲ್ಲಿದೆ ಇದು ಎಲ್ಲಿದೆ ಅಂತ. ಹಿಂದಿನ ದಿನ ನಾನು ಎಷ್ಟು ಹೇಳಿರ್ತೀನಿ ಗೊತ್ತಾ, ಎಲ್ಲ ಜೋಡಿಸ್ಕೊ ಅದು ಇದು ಅಂತ. ಹಿಂದಿನ ದಿನ ಏನೂ ಮಾಡಲ್ಲ, ಮೊಬೈಲ್ ತಿಕ್ತಿರ್ತಾಳೆ, ಆರಾಮಾಗಿ ಇರ್ತಾಳೆ. ಬೆಳಗ್ಗೆ ಎದ್ದು ಅದೆಲ್ಲಿದೆ ಇದು ಎಲ್ಲಿದೆ ಅಂತ ತಲೆ ತಿಂತಿರ್ತಾಳೆ. ನಾನು ಅದಕ್ಕೆ ಎಲ್ಲ ಅವಳಿಗೆ ಏನೇನು ಬೇಕು ಒಂದಷ್ಟು ಹಣ್ಣುಗಳೆಲ್ಲ ತಂದಿದ್ರು ನಮ್ಮ ಮನೆಯವರು, ಅದನ್ನೆಲ್ಲ ತೆಗೆದು ಎಲ್ಲ ಒಂದು ಕಡೆ ಜೋಡಿಸಿಟ್ಟಿರ್ತೀನಿ. ಒಂದು ಸ್ವಲ್ಪ ಅಲ್ಲಿ ಇಂಡಕ್ಷನ್ ಇದೆಯಂತೆ, ಅದಕ್ಕೆ ರಾಗಿ ಹಿಟ್ಟು ಬೇಕು ಅಂದ್ಲು, ರಾಗಿ ಹಿಟ್ಟು ಇಟ್ಕೊಂಡಿದ್ದಾಳೆ. ಅವಳಿಗೆ ಫೇಸ್ ಪ್ಯಾಕಿಗೆ ಅಂತ ಒಂದಷ್ಟು ಹಿಟ್ಟುಗಳು ಅದೆಲ್ಲ ಅಲ್ಲೇ ಇಟ್ಟಿದ್ದೆ. ಅಲ್ಲಿ ಇಟ್ಟಿದ್ದಾದರೂ ಕಣ್ಣಿಗೆ ಕಾಣುತ್ತಾ? ನಮ್ಮ ಮನೆಯವರಿಗೆ ಮತ್ತು ನಮ್ಮ ಚಿನ್ನಿಗೆ ಯಾವುದೇ ವಸ್ತುಗಳು ಸಿಗಲ್ಲ. ಅದು ಎಷ್ಟು ಕ್ಲೀನಾಗಿ ಹೇಳ್ತೀನಿ ಗೊತ್ತಾ, ಇದರಲ್ಲೇ ಇದೆ, ಹೀಗೆ ಇದೆ, ಇದೇ ಥರ ಇದೆ ಅಂತ ಎಷ್ಟು ಏನು ಹೇಳಿದ್ರೂ ಅವರಿಗದು ಸಿಗಲ್ಲ. ನಾನು ಹೋಗಿ ಹುಡುಕಿನೇ ಕೊಡಬೇಕು. ನಾನು ತಿಂಡಿ ಎಲ್ಲ ಮಾಡಿ ಇಟ್ಟಿರ್ತೀನಿ, ಪ್ಯಾಕಿಂಗ್ ಮಾತ್ರ ನಮ್ಮ ಮನೆಯವರೇ ಮಾಡ್ತಾರೆ. ನನಗೆ ಅಷ್ಟು ಪ್ಯಾಕಿಂಗ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ. ಹಾಗಾಗಿ ನಮ್ಮ ಮನೆಯವರು ತುಂಬ ನೀಟಾಗಿ ಮಾಡ್ತಾರೆ. ನಾನು ಯಾವಾಗಲೂ ಅಡುಗೆ ಮಾಡಿರ್ತೀನಿ, ಅವ್ರು ಪ್ಯಾಕಿಂಗ್ ಮಾಡ್ತಾರೆ. ಅದು ಹೋದ್ಸಲ ಮೊಸರನ್ನ ಒಯ್ದಿದ್ಲಲ್ಲ, ಉಪ್ಪು ಕಮ್ಮಿ ಆಗಿತ್ತು. ಅಂದರೆ ಅದು ಬಿಸಿ ಇರ್ತಾ ಸ್ವಲ್ಪ ಉಪ್ಪು ಸರಿ ಇರುತ್ತೆ, ತಣ್ಣಗಾದ್ಮೇಲೆ ಉಪ್ಪು ಕಮ್ಮಿ ಆಗುತ್ತಲ್ವ, ಅದಕ್ಕೆ ಒಂದು ಪ್ಯಾಕೆಟಲ್ಲಿ ಉಪ್ಪು ಹಾಕಿದ್ದೆ. ಅಂದರೆ ನನಗೆ ಜಿಪ್ಲೋ ಕವರ್ ಸಿಕ್ಕಿರಲಿಲ್ಲ ಸಣ್ಣದು, ಅದಕ್ಕೆ ಒಂದು ಪೇಪರಲ್ಲಿ ಕಟ್ಟಿ ಹಾಕಿದ್ದೆ.
ಆವಾಗ ಒಂಥರ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಬೇಕಿದ್ರೆ ಒಂಥರ ಲಂಚ್ ಬಾಕ್ಸ್ ಕಟ್ತಾಯಿದ್ವಿ. ಇವಾಗ ಒಂಥರ ಲಂಚ್ ಬಾಕ್ಸ್ ಕಟ್ಟೋದಾಗುತ್ತೆ. ಇವಾಗೇನು ಲಂಚ್ ಬಾಕ್ಸ್ ಏನೂ ಇಲ್ಲ, ಅವನಿಗೆ ಬರೀ ಸ್ನ್ಯಾಕ್ಸ್ ಕಟ್ಟೋದು ಅಷ್ಟೇ. ಅಷ್ಟು ಸ್ನ್ಯಾಕ್ಸ್ ಒಯ್ದಿದ್ವಲ್ಲ, ಒಂದು ವೀಕಲ್ಲಿ ಎಲ್ಲದನ್ನೂ ಖಾಲಿ ಮಾಡ್ಕೊಂಡಿದ್ರಂತೆ. ನಾನು ಫೋನ್ ಮಾಡಿದಾಗ ಫಸ್ಟ್ ಕೇಳೋದೆ ಅದು, ಸ್ನ್ಯಾಕ್ಸ್ ಎಲ್ಲ ಖಾಲಿ ಆಯ್ತು. ಅಯ್ಯೋ ಅದೆಲ್ಲಿ ತಡೆಯುತ್ತೆ ಮಮ್ಮಿ ಅಂತ ಹೇಳ್ತಾ ಇದ್ದ. ಹಾಕಿದ್ದೆಲ್ಲ ಇಲ್ಲ. ಹಾಂ ಇಲ್ಲ. ನಾವು ಬರೋ ತನಕ ಗೇಟ್ ಓಪನ್ ಮಾಡಿಬಿಡ್ರಿ ಅಂತ. ಬಾಯ್. ಬಾಯ್. ಹಾಂ ಹೋಗೋ ತನಕ ಬರೀ ಅದೆಲ್ಲಿದೆ ಇದೆಲ್ಲಿದೆ ಅಂತ ಬರೀ ಹುಡ್ಕೋದೆ. ಚಾರ್ಜರ್ ಹುಡ್ಕೋದಾಯಿತು, ಇಯರ್ಪೋರ್ಟ್ ಹುಡ್ಕೋದಾಯಿತು, ಬರೀ ಇದೇ ಆಗುತ್ತೆ. ನಾನು ಚಾರ್ಜರೆಲ್ಲ ಬ್ಯಾಗಿಂದ ತೆಗಿಲೇಬೇಡ, ಹೆಂಗಿದ್ರು ನಮ್ದು ಇರುತ್ತೆ ಅಲ್ವಾ, ಅದರಲ್ಲೇ ಹಾಕ್ಕೋಬೋದು ಅಂದರೂ ಕೇಳಲ್ಲ. ಅದು ನಮ್ಮ ಮನೆಯವರು ಆರು ಕಾಲಿಗೆ ಕರ್ಕೊಂಡು ಹೊರಟಿದ್ದಾರೆ. ಅವಳಿಗೆ ಅಷ್ಟು ಮುಂಚೆ ಹೋಗೋಕ್ಕೆ ಇಷ್ಟ ಇಲ್ಲ. ಅಷ್ಟು ಬೇಗ ಹೋದರೆ ಅಲ್ಲಿ ತುಂಬ ಕಾಯಬೇಕು ಅಂತ ಹೋಗಿ ಒಂದು 3/4 ಗಂಟೆ ಕಾದಿದ್ದಾರಂತೆ. ನಮ್ಮ ಮನೆಯವರು ಹೆಂಗೆ ಅಂದರೆ, ಕಾದರೂ ಪರವಾಗಿಲ್ಲ, ಲೇಟಾಗಿ ಹೋಗಬಾರ್ದು ಅನ್ನೋದು ಅವರು ಇದು. ಅವ್ರು ಎಲ್ಲಿಗೆ ಹೋಗಲಿ ಏನೇ ಮಾಡಲಿ ಅವ್ರೊಂದು ಟೈಮ್ ಅಂದರೆ ಆ ಟೈಮಿಗೆ ಹೊರಟು ಬಿಡಬೇಕು, ಇನ್ ಟೈಮಲ್ಲಿ ಅದೆಲ್ಲ ಇರಬೇಕು. ಹಾಗೆ ಅವರು ಹಾಗೆ ಸ್ವಲ್ಪ ಉಪ್ಪಿಟ್ಟಿನ ರವೆ ಕೂಡ ತರಿಸ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಹುರಿಯೋಣ ಅಂತ ಹುರಿತಾ ಇದ್ದೀನಿ. ಇಡ್ಲಿ ಹಿಟ್ಟೆ ಜಾಸ್ತಿ ಮಾಡ್ಕೊಂಡಿದ್ದೆ, ಹಾಗಾಗಿ ತಿಂಡಿ ಬಂದು ಇಡ್ಲಿ. ಇವತ್ತು ಅಡಿಕೆ ಆರ್ಸೋಕ್ಕೆ ಬರ್ತಾರೆ ಅಂತ ಹೇಳ್ತಾ ಇದ್ದರು. ಆದರೆ ಅವರು ಬರೋದು ಕಾಯಂ ಏನು ಇರಲ್ಲ, ಹಾಗಾಗಿ ಅವ್ರು ಬಂದಮೇಲೆ ಏನಾದರೂ ತಿಂಡಿ ಮಾಡು ಅಂತ ಹೇಳಿದ್ರು. ಆಮೇಲೆ ಅವ್ರು ಬಂದರು ಇವತ್ತು, ಆದರೆ ಇಬ್ಬರೇ ಬಂದಿದ್ದರು. ಹಾಗಾಗಿ ನಾನು ಸ್ವಲ್ಪ ಚಿತ್ರಾನ್ನ ಮಾಡಿಕೊಟ್ಟೆ ಅವರಿಗೆ. ಇಲ್ಲಾಂದರೆ ಇಡ್ಲಿ ಹಿಟ್ಟೆ ಜಾಸ್ತಿ ಮಾಡ್ಕೊಂಡು ಬಿಡ್ತಾಯಿದ್ದೆ. ನಮ್ಮದೇ ಬಸಳೆ ಗಿಡ ನೋಡಿ ಎಷ್ಟು ಚೆನ್ನಾಗಾಗಿದೆ. ಬಸಳೆ ಎಲೆ ಅಂತೂ ಎಷ್ಟು ದೊಡ್ಡವಾಯಿತು ಗೊತ್ತಾ. ನಾನು ನೆಟ್ಟಾಗ ಇಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ. ನಂಗೆ ಹೋಸಲ ಕೆಲಸದವಳು ಬಂದಿದ್ಲು, ಅವಳ ಹತ್ರ ನಡೆಸಿದ್ದೆ ಇದನ್ನು. ಅಂದರೆ ನಮ್ಮನೆಯವರು ಕೊಂಡ್ಕೊಬಂದಿದ್ರು ಸಾಗರ ಹೋದವರು, ಆವಾಗ ಬಸಳೆ ದಂಟು ಜೊತೆಗೆ ತಂದಿದ್ರಲ್ವ, ಅದನ್ನು ನಡೆಸಿದ್ದೆ. ಇಷ್ಟಿಷ್ಟು ದೊಡ್ಡ ಎಲೆ ಆಗಿದೆ. ಅದಕ್ಕೆ ಅದೇ ಅವರು ಹೇಳ್ತಾಯಿದ್ರು ಕೆಲಸದವರು, ಅದಕ್ಕೆ ಚಪ್ಪರ ಹಾಕಿದರೆ ಇನ್ನೂ ಚೆನ್ನಾಗಿ ಆಗ್ತಾಯಿತ್ತು ಅಂತ. ಹೋದ ವರ್ಷ ಆಚೆ ವರ್ಷ ಎಲ್ಲ ಚಪ್ಪರ ಹಾಕಿದ್ರು, ಅಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ. ಈ ಸಲ ನಾವು ಚಪ್ಪರ ಹಾಕಿಲ್ಲ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಎಲೆ ಅಂತೂ ಒಳ್ಳೆ ಬಾಳೆಲೆ ಥರ ದೊಡ್ಡ ದೊಡ್ಡ ಎಲೆ ಇತ್ತು. ಇದ್ರ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಇದ್ರದ್ದೇ ಸ್ವಲ್ಪ ಸಾಂಬಾರು, ಸ್ವಲ್ಪ ಕಾಯಿ ಚಟ್ನಿ ಮಾಡ್ತೀನಿ. ಟೊಮೆಟೊಕಾಯಿ ಚಟ್ನಿ ಒಂಚೂರೇ ಉಳಿದಿದೆ, ಚಿನ್ನಿಗೆ ಪೂರ್ತಿ ಹಾಕಿ ನಾನು ಕಳಿಸ್ದೆ. ಅವಳು ಇಲ್ಲೂ 2 ಇಡ್ಲಿ ತಿಂದು ಹೋದಳು. ಬೇಳೆ ಮತ್ತು ಟೊಮೆಟೊ ಹಾಗೆ ಈರುಳ್ಳಿನ ನಾನು ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸ್ಕೊಂಡಿದ್ದೆ. ಈಗ ಅದನ್ನು ನೀರು ಬಿಟ್ಟು ಬರೀ ಬೇಳೆ ಮತ್ತು ಟೊಮೆಟೊನ ತೆಗೆದು ಅದಕ್ಕೆ ನಾನು 1-2 ಚಮಚ ಅಚ್ಕಾರದ ಪುಡಿ, 1-2 ಚಮಚ ಸಾಂಬಾರು ಪುಡಿನ ಹಾಕಿ ಅದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ತುಂಬ ಚೆನ್ನಾಗಾಗುತ್ತೆ. ಈ ಸಾಂಬಾರು ಮಾಡಿದೆ ತುಂಬ ದಿನ ಆಗಿತ್ತು, ಅದಕ್ಕೇ ಇವತ್ತು ಯಾಕೆ ಮಾಡಬಾರ್ದು ಅಂತ ಅದನ್ನೇ ಮಾಡ್ತಾಯಿದ್ದೀನಿ. ಇದಕ್ಕೆ ಸೊಪ್ಪೇನು ಹಾಕೋದು ಬೇಡ, ಜಸ್ಟ್ ಅಷ್ಟೇ ಹಾಕಿ ನೀವು
ಒಗ್ಗರಣೆಲಿ ಚೆನ್ನಾಗಿ ಅದನ್ನು ಕುದಿಸ್ಬಿಟ್ಟು ಆನಂತರ ಉಪ್ಪು ಹುಳಿ ಬೆಲ್ಲ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ನಾನೊಂಚೂರು ಬಸಳೆ ಸೊಪ್ಪಿತ್ತಲ್ವ ಅದನ್ನೇ ಹಾಕೋಣ ಅಂತ ಅದನ್ನು ಫಸ್ಟು ಬಸಳೆ ಸೊಪ್ಪನ್ನು ನಾನು ಒಗ್ಗರಣೆಲಿ ಅದೊಂಚೂರು ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡಿದೆ. ಅದೆಲ್ಲ ಆದ ನಂತರ ನಾನು ಒಂಚೂರು ಇದನ್ನು ಆ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕಿದೆ. ಆನಂತರ ಉಪ್ಪು ಹುಳಿ ಹಾಗೆ ಬೆಲ್ಲನೂ ಕೂಡ ಹಾಕಿದೆ. ಸಾಂಬಾರು ತುಂಬ ಚೆನ್ನಾಗಾಗಿತ್ತು. ತುಂಬ ದಿನ ಆಗಿತ್ತು ಇದನ್ನು ಮಾಡ್ದೇ. ತುಂಬ ಚೆನ್ನಾಗಾಗುತ್ತೆ, ನೀವು ಮಾಡಿ ನೋಡಿ ಇದನ್ನು. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ಇಡ್ಲಿನೂ ಕೂಡ ಈಗ ಬೇಯೋದಕ್ಕೆ ಇಡಬೇಕು. ಅಷ್ಟೊತ್ತಿಗೆ ರವೆ ಕೂಡ ಆರಿತ್ತು, ಅದನ್ನು ಕೂಡ ಬಾಕ್ಸಿಗೆ ಹಾಕಿ ಇಟ್ಬಿಡೋಣ ಅಂತ ಹಾಕ್ತಾಯಿದ್ದೀನಿ. ತಿಂಡಿ ಆದ ತಕ್ಷಣ ಕೆಲಸದವ್ರಿಗೆ ತಿಂಡಿ ತಿಂತೀರಾ, ಚಿತ್ರಾನ್ನ ಹಚ್ತೀನಿ ಅಂದೆ. ಅವರಿಲ್ಲ, ಇಷ್ಟು ಬೇಗ ಬೇಡ ಅಂತ ಅಂದರು. ಅವ್ರು 10 ಗಂಟೆ ಮೇಲೆ ತಿಂಡಿ ತಿನ್ನೋದಲ್ವ ಮನೇಲೂ, ಅದಕ್ಕೆ ಇಷ್ಟು ಬೇಗ ಬೇಡ ಅಂತ ಅಂದರು. ಅದಕ್ಕೆ ನಾನು ಮಧ್ಯಾಹ್ನ ಸಾರು ಮಾಡಬೇಕು, ನುಗ್ಗೆಕಾಯಿ ಸಾರು ಮಾಡೋಣ ಅಂತ ಹೇಳಿ ನಮ್ಮನೆಯವ್ರು ಊರಿಂದ ಕೊಯ್ಕೊಂಡು ಬಂದಿದ್ರು ನುಗ್ಗೆಕಾಯಿನ. ಅದನ್ನು ಹೆಚ್ಚಿ ಈ ಥರ ನೀರಲ್ಲಿ ಹಾಕಿ ಅದನ್ನು ಬೇರೆ ಬೇಯಿಸ್ತೀನಿ. ಬೇಳೆ ಜೊತೆಗೆ ನುಗ್ಗೆಕಾಯಿ ಬೇಯಿಸಿದ್ರೆ ಕುಕ್ಕರಲ್ಲಿ ಅದು ಒಡೆದು ಬಿಡುತ್ತೆ. ಅದಕ್ಕೇ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿ ನುಗ್ಗೆಕಾಯಿನ ಬೇರೆ ಬೇಯಿಸ್ಕೊತೀನಿ. ತುಂಬ ತಂದಿದ್ರು ನುಗ್ಗೆಕಾಯಿ, ಒಂದು ಸ್ವಲ್ಪ ನುಗ್ಗೆಕಾಯಿ ಹಾಗೆ ಇಟ್ಕೊಂಡಿದ್ದೀನಿ, ಇನ್ನೊಂದು ದಿನ ಏನಾದರೂ ಮಾಡೋಕ್ಕಾಗುತ್ತೆ ಅಂತ. ಹಾಗೆ ಟೈಮ್ ಕೂಡ ಆಗ್ತಾ ಬಂದಿತ್ತು, 10 ಗಂಟೆ. ತಿಂಡಿ ಕೊಟ್ಟುಬಿಟ್ರೆ ಅತ್ಲಾಗ ನನ್ನ ಕೆಲಸನೂ ಆಗುತ್ತೆ ಅಂತ ಹೇಳಿ ಈಗ ಚಿತ್ರಾನ್ನನೂ ಕೂಡ ಹಚ್ತಾ ಇದ್ದೀನಿ. ಹುಣಸೆ ಹುಳಿ ಹಾಕಲಿಲ್ಲ ಇವತ್ತು, ನೆನೆಸೋದು ಮರೆತು ಬಿಟ್ಟೆ. ಅದಕ್ಕೇ ನಿಂಬೆ ಹುಳಿ ತರಕ್ಕೆ ಹೇಳಿದ್ದೆ ನಮ್ಮ ಮನೆಯವರಿಗೆ. ನಿಂಬೆಹಣ್ಣು ತೊಗೊಬಂದಿದ್ರು, ನಿಂಬೆ ಹುಳಿ ಚಿತ್ರಾನ್ನ ಮಾಡಿದ್ದೆ. ತಿಂಡಿ ಎಲ್ಲ ಕೊಟ್ಟು ಆಯಿತು, ಹಾಗೆ ಪಾತ್ರೆ ಎಲ್ಲ ವಾಶ್ ಮಾಡಿ ಆಯಿತು. ಈಗ ಅಡುಗೆ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ಎದ್ದಿದ್ದಕ್ಕೆ ನನಗೆ ಕೆಲಸ ಮಾಡೋ ಮೂಢ ಇರ್ತಿರಲಿಲ್ಲ. ಆಮೇಲೆ ಒಂದು ಸ್ವಲ್ಪ ತಲೆನೋವು ಕೂಡ ಬಂದಂಗೆ ಅನ್ನಿಸ್ತಾ ಇತ್ತು. ಆಮೇಲೆ ನಾನು ಅಡುಗೆ ಎಲ್ಲ ಮುಗಿಸಿ ಹೋಗಿ ಒಂದು ಅರ್ಧ ಗಂಟೆ ಮಲಗಿದೆ. ಯಾಕಂದರೆ ಅವರು ಊಟ ಕೇಳೋದು 2:15 ಕಮ್ಮಿ ಊಟ ಮಾಡೋದೇ ಇಲ್ಲ ಅವರು. ಬೆಳಗ್ಗೆ ತಿಂಡಿನೂ ಲೇಟಾಗಿ ತಿಂದಿರೋದಕ್ಕೆ ಲೇಟಾಗಿ ಊಟ ಮಾಡ್ತಾರೆ. ಹಾಗಾಗಿ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ. ಆಮೇಲೆ ಚಿನ್ನಿ ಕೂಡ ಫೋನ್ ಮಾಡಿದ್ಲು, ಬೇಗ ಹೋದ್ಲಂತೆ ಇವತ್ತು ಟ್ರೈನು. ಯಾಕೋ ಗೊತ್ತಿಲ್ಲ, ಅಪರೂಪಕ್ಕೆ ಟ್ರೈನ್ ಬೇಗ ಹೋಗಿದೆ ಅಂತ ಅಂದೆ ನಾನು. ಹಾಗೆ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.